ರೈತರ ಜಮೀನುಗಳಲ್ಲಿ ವಕ್ಫ್ ಆಸ್ತಿ ಎಂದು ಹೆಸರು ಸೇರ್ಪಡೆ ವಿವಾದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ನವೆಂಬರ್ 22ರಂದು ಕೋಲಾರದಲ್ಲಿ ಡಿಸಿ ಕಚೇರಿ ಎದುರು ಧರಣಿಯನ್ನು ನಡೆಸಲಾಗುತ್ತೆ. ಅಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಧರಣಿ ಹೋರಾಟವನ್ನು ನಡೆಸಲಾಗುವುದು. ಕೋಲಾರದಲ್ಲೂ ಕೂಡ ರೈತರ ಜಮೀನನ್ನ ವಕ್ಫ್ ಬೋರ್ಡ್ ಎಂದು ಹೆಸರು ಇಡಲಾಗ್ತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನ ಸಿಬಿಐಗೆ ವಹಿಸಬೇಕು. ಇಲ್ಲಿನ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಒಂದು ಕೋಮಿನ ಜನರ ಪರವಾಗಿ ನಿಂತಿದ್ದಾರೆ. ನಮ್ಮ ಧರಣಿ ಹೋರಾಟದಲ್ಲಿ ಪಕ್ಷದ ರಾಜ್ಯ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಹಿತಿ ನೀಡಿದ್ರು. ಕೊಟ್ಟಿದ್ದಾರೆ ಹೇಳಿ ನೀವು ವಕ್ಫ್ ಬೋರ್ಡ್ ಇಬ್ರಾಹಿಂಗೆ ಹೆಂಗೆ ಮಾಲೂಕೋಗ ರೋಡ್ ಅಲ್ಲಿ 40 ಎಕರೆ ಜಮೀನು ಬಂತು? ಇಲ್ಲಿ ಯಾವ ತರ ಬಂತು? ಏನ್ ಮೇಲಿಂದ ಹೋದ್ರಬಿಟ್ಟ? ಈ ತರ ಮಾಡಿ ವಕ್ಫ್ ಬೋರ್ಡ್ ಆಸ್ತಿಯನ್ನೆಲ್ಲ ಕಬಳಿಸಿ ನಿಮ್ಗೂ ನೀರು ಕುಡ್ದು ನೀವು ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ನೀವೇನ್ ಕೊಟ್ಟಿದ್ದೀರಿ ಅದ್ರ ವಿರುದ್ಧವಾಗಿ ಸಿಬಿಐ ತನಿಖೆ ಆಗ್ಲೇಬೇಕು. ಇವತ್ತು ನರೇಂದ್ರ ಮೋದಿಜಿಯವರು ಏನಿವತ್ತು ಇದಕ್ಕೆ ತಿದ್ದುಪಡಿ ತರ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬೆಂಬಲವನ್ನು ಸೂಚಿಸೋದಕ್ಕೆ ನಾವು 22ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಾವು ಏನು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಾಂಪೌಂಡ್ ಆವರಣದಲ್ಲಿ ನಾವು ಧರಣಿಯನ್ನ ಮಾಡ್ಬೇಕಂತ ಹೇಳಿ ಎಲ್ಲಾ ಮುಖಂಡಗಳನ್ನು ತೀರ್ಮಾನ ಮಾಡಿರೋದ್ರಿಂದ ಈ ಧರಣಿಯಲ್ಲಿ ಯಾರ್ಯಾರು ರೈತರು, ಅದು ಹಿಂದೂಗಳು ಇರ್ಬೋದು, ಮುಸ್ಲಿಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಭಾಷೆಗಳಿರ್ಬೋದು, ಯಾರೇ ಇರ್ಬೋದು, ಈ ದೇಶದ ಬಹುಸಂಖ್ಯಾತರು ಎಲ್ಲರೂ ಬಂದು ತೊಂದರೆಗೊಳಗಾಗಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಯಾರೇ ಇದ್ರು ಜಿಲ್ಲೆಯಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕು. ನಿಮ್ಮ ದಾಖಲಾತಿಗಳನ್ನ ಎತ್ಕೊಂಡ್ಬಂದು ಅಲ್ಲಿ ಕೊಡೋದ್ರ ಮುಖಾಂತರ ಮತ್ತೆ ನಿಮ್ಗಾಗಿರ್ತಕ್ಕಂಥ ಅನ್ಯಾಯನ ಸರಿ ಮಾಡೋದಕ್ಕೆ ನಾವೆಲ್ಲ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಬದ್ಧವಾಗಿರೋದ್ರಿಂದ ಇವತ್ತು ಏನೇ ನಿಮಗೆ ಪ್ರಾಣಿಗಳಲ್ಲಿ ತಿದ್ದುಪಡಿ ಆಗಿರೋನ ಅದನ್ನ ಸರಿದಾರಿಗೆ ತರಂತ ಕೆಲಸಗಳನ್ನ ನಾವು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ, ಅಶೋಕ್ ಅಣ್ಣವ್ರ ನೇತೃತ್ವದಲ್ಲಿ ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಇನ್ನ ಅನೇಕ ನಮ್ಮ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ನಾವು ಮಾಡ್ತೀರಿ. ದಯವಿಟ್ಟು ರೈತರು ನೀವೆಲ್ಲ